ಲೆಟ್ಸ್ ಸ್ಟಾರ್ಟ್ ವಿತ್ ಚಪಾತಿ. ಸ್ವಲ್ಪ ಬಿಸಿನೀರಲ್ಲಿ ಚಪಾತಿ ಮಾಡ್ಕೊಂಡ್ರೆ ತುಂಬಾ ಸ್ಮೂತ್ ಆಗಿ ಬರ್ತದೆ. ಸೊ ಒಂದು ಪಾತ್ರೆ ತಗೊಳ್ಳುವ, ಬಿಸಿನೀರನ್ನು ಹಾಕ್ಬೇಕು. ಅದಕ್ಕಿಂತ ಮುಂಚೆ ಲೈಟ್ ಅಲ್ಲಿ ಉಪ್ಪು ಹಾಕೊಳ್ಳುವ. ಇಷ್ಟು ಸಾಕು, ಇವಾಗ ಇಷ್ಟೇ ಸಾಕು, 1 ಕಪ್ ಸಾಕು. ಆಯ್ತಾ? ಇದು ನಮಗೆ ಬೇಕು ಲಾಸ್ಟಿಗೆ ಮತ್ತೆ ನಾವು ಲಟ್ಟಿಸ್ಲಿಕ್ಕೆ. ಮೆಷರ್ಮೆಂಟ್ ಹೇಗಂದ್ರೆ 1 ಗ್ಲಾಸ್ಗೆ 1 ಗ್ಲಾಸ್ ಗೋಧಿ ಹುಡಿ ತಕೊಂಡ್ರೆ ಅದಕ್ಕೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಬೇಕು. ಅರ್ಧ ಸ್ವಲ್ಪ ಜಾಸ್ತಿ ಆಯ್ತು. ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳುವ. ಸೊ ಒಂದ್ ಸ್ವಲ್ಪ ಮಾಡೋಣ, ತುಂಬಾ ಬೇಡ. ಯಾರು ತಿನ್ನೋದು? ಜಾಸ್ತಿ ಮಾಡಿದ್ರೆ ತಿನ್ನಕ್ಕಾಗಲ್ಲ. ನಾನು ಚಪಾತಿ ಎಲ್ಲ ಮಾಡಿದ್ರೆ ಯಾವಾಗ ನಾನು ಆಕ್ಚುಲಿ ಒಬ್ಳೆ ಇರ್ಲಿಕ್ಕೆ ಶುರು ಮಾಡಿದೆ, ಸಪ್ರೇಟ್ ಆಗ್ಲಿಕ್ಕೆ ಶುರು ಮಾಡಿದೆ, ಆವಾಗದಿಂದ ಅಲ್ಲಿ ತನಕ ನಾನು ಚಪಾತಿ ಏನೇ ಫುಡ್ ಇರ್ಲಿ ಅವತ್ತು ಮಾಡಿದ್ದು ಅವತ್ತೇ ತಿಂತಿದ್ದೆ. ಬಟ್ ಯಾವಾಗ ಸಪರೇಟ್ ಆಗಿ ಸ್ಟೇ ಆಗ್ಲಿಕ್ಕೆ ಶುರು ಮಾಡಿದೆ, ಐ ಗೆಸ್ ಎಲ್ಲರೂ ಹೀಗೆ ಅನ್ಸುತ್ತೆ, 3 ದಿನಕ್ಕೆ ಒಂದ್ಸಲ ಅಡಿಗೆ ಮಾಡ್ತೇನೆ ಅಷ್ಟೇ. ಈಗ 1 ದಿನ ಚಪಾತಿ ಮಾಡಿದ್ರೆ ಅದನ್ನ ನಾನು ಫ್ರಿಜ್ ಅಲ್ಲಿ ಇಡ್ತೇನೆ, ಇಲ್ಲ ಅಂತ ಹೇಳಿದ್ರೆ ಸಿಪ್ಪರ್ ಎಲ್ಲ ಹಾಕಿಡ್ತೇನೆ. ಮತ್ತೆ ಅದನ್ನೇ 3 ದಿನ ಯೂಸ್ ಮಾಡ್ತೇನೆ. ಬಿಸಿ ಮಾಡಿ 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 ಇಷ್ಟು ತುಪ್ಪ ಹಾಕುವ, ಸ್ವಲ್ಪ ತುಪ್ಪ ಹಾಕ್ತೇನೆ. ಆಗ ಅದು ಅಂಟುದಿಲ್ಲ ಕೈ. ಒಂದು ಚಿಕ್ಕ ಈರುಳ್ಳಿ ಹಾಕುವ, ಸ್ಟಫಿಂಗ್ಗೆ ಈರುಳ್ಳಿ ಹಾಕುವ, ಚೆನ್ನಾಗಿರ್ತದೆ. ಸೊ ಅದೇ ಏನ್ ಹೇಳ್ತಿದ್ದೆ, ನೇಲ್ ಎಕ್ಸ್ಟೆನ್ಷನ್ದು ಹುಚ್ಚಿಡಿತು ಲಾಸ್ಟ್ ಡಿಸೆಂಬರ್ ಇಂದ. ಬಟ್ ನನ್ನ ಪ್ರೊಫೆಷನ್ ಬೇರೆ ಆದದ್ರಿಂದ, ನನ್ನ ಪ್ರೊಫೆಷನ್ ಈ ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಾನು ಕ್ಲೈಂಟ್ಸ್ ಜೊತೆನೆ ಜಾಸ್ತಿ ಇರೋದಲ್ವಾ. ಸೊ ಅಂದ್ರೆ ಎಕ್ಸಸೈಸಸ್ ಎಲ್ಲ ಹೇಳಿಕೊಡುವಾಗ ಮೆಷಿನ್ಸ್ ಅಲ್ಲಿ ಮಾಡುದಲ್ವಾ, ಹಾಗೆ ನನಗೆ ಭಯ ಆಗ್ತಿತ್ತು. ಅಂದ್ರೆ ಎಲ್ಲಿ ನನ್ನ ಉಗುರು ಅವ್ರಿಗೆ ತಾಕ್ತದೋ ಅಂತ, ಅದಕ್ಕೆ ನಾನು ಹಾಕೊಳ್ತಿರ್ಲಿಲ್ಲ. ಅಂದ್ರೆ ನೇಲ್ ಎಕ್ಸ್ಟೆನ್ಷನ್ ಮತ್ತೆ ಮಾಡಿಸ್ಕೊಳ್ದೆ, ಒಂದು 2-3 ಸರ್ತಿ ಮಾಡಿಸಿದ್ದೆ ಅಷ್ಟೇ. ಅಂಡ್ ಅದು ಸೆಕೆಂಡರಿ. ನಿಜ ಹೇಳಬೇಕು ಅಂದ್ರೆ ದ ಮೇನ್ ಥಿಂಗ್ ಇಸ್ ನನಗೆ ಅಡಿಗೆ ಮಾಡಕ್ಕಾಗ್ತಿರ್ಲಿಲ್ಲ, ನನಗೆ ತಿನ್ನಕ್ಕಾಗ್ತಿರ್ಲಿಲ್ಲ. ಸ್ಪೂನ್ ಹಿಡಿಯೋದಂತೂ ಆಗ್ತಾನೆ ಇರಲಿಲ್ಲ, ಇಷ್ಟುದ್ದ ಇತ್ತು. ಅದು ಹೇಗೆ ಹಿಡಿಯೋದು ಹೀಗೆ. ಬಟ್ ನನಗೆ ನೋಡ್ಲಿಕ್ಕೆ ಇಷ್ಟ. ಯಾರೇ ನೇಲ್ ಎಕ್ಸ್ಟೆನ್ಷನ್ ಮಾಡ್ಕೊಂಡ್ರು, ನೇಲ್ ಆರ್ಟ್ ಏನಾದ್ರು ಮಾಡಿಸ್ಕೊಂಡ್ರೆ ನಾನು ಹೀಗೆ ಹಿಡ್ದು ನೋಡ್ತೇನೆ, ಎಷ್ಟು ಚೆನ್ನಾಗಿದೆ ಅಲ್ಲ. ನನಗಿಷ್ಟ. ನನಗೆ ಯಾರೇ ಮಾಡಿಸಿದ್ರು ಖುಷಿ ಆಗ್ತದೆ ನೋಡ್ಲಿಕ್ಕೆ. ಗೈಸ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅದರ ಟೇಸ್ಟೇ ಚೇಂಜ್ ಆಗ್ತದೆ ಸ್ವೀಟ್ ಕಾರ್ನ್ ಹಾಕಿದ್ರೆ.
Let's go. ಕಣ್ಣಿಗೂ ಕಿಟಕಿಯ ಅಂತರ. Let's. ಓಕೆ ಒಂದಾಯ್ತು. ಇದಕ್ಕೆ ಮಸಾಲೆ ಹಾಕುವ. ಮಸಾಲೆ ಇದು ನನ್ನ ಫೇವ್ರೆಟ್ ಪಾರ್ಟ್. ಒಂದ್ ಸ್ವಲ್ಪ ಉಪ್ಪು, ಇರ್ಲಿ ಅಷ್ಟಿರ್ಲಿ. ನನ್ಗೆ ಉಪ್ಪು ಪ್ರತಿ ಸರ್ತಿ ಹಾಕುವಾಗ ಭಯ ಆಗ್ತದೆ, ಎಲ್ಲಾದ್ರೂ ಜಾಸ್ತಿ ಆಗ್ತದ ಅಂತ. ಉಪ್ಪು ಕಮ್ಮಿ ಆದ್ರೂ ಪರವಾಗಿಲ್ಲ, ಉಪ್ಪು ಜಾಸ್ತಿ ಆಗ್ಬಾರ್ದು. ಆ ಬೇರೇನಿದೆ? ಮ್ಯಾಗಿ ಮಸಾಲ, ಖಾರದ ಪುಡಿ ಹಾಕುವ, ಪೆಪ್ಪರ್ ಪೌಡರ್. ಖಾರ ಜಾಸ್ತಿ ಆಗ್ಲಿಕ್ಕಿಲ್ಲಲ್ಲ. ಮೈ ನನ್ನ ಮನೆಯಲ್ಲಿ ಆಚೆ ನಮ್ಮೂರಲ್ಲಿ, ಅಂದ್ರೆ ನಮ್ಮ ಫ್ಯಾಮಿಲಿಯಲ್ಲೆಲ್ಲ ಚಪಾತಿ ಮಾಡುವಾಗ ಅದಕ್ಕೆ ಮೈದಾ ಹಾಕ್ತಿದ್ರು. ಆಮೇಲೆ ಗೊತ್ತಾಯ್ತು ಮೈದಾ ಒಳ್ಳೇದಲ್ಲ. ನೀವು ಚಪಾತಿ ಪುಡಿಯಲ್ಲೇ ಮಾಡ್ಬೋದು. ಇವಾಗ ಪ್ರತಿ ಸರ್ತಿ ಚಪಾತಿ ಆಕ್ಚುಲಿ ಮಾಡಿಟ್ಟಾಗ ಚೆನ್ನಾಗ್ ಬರ್ತಿತ್ತು. ಇವತ್ತು ನಂಗೆ ಅನ್ನಿಸ್ತಿಲ್ಲ ಚೆನ್ನಾಗ್ ಬಂದಿದೆ ಅಂತ. ಹಲೋ ಸೃಜನ್, ವೆಲ್ಕಮ್ ಟು ದ ಸ್ಟ್ರೀಮ್. ಇವಾಗ ಲಟಾಯಿಸುವ. ಈಗ ಆಯ್ತು. ಯಾವ ದೇವಶ್ರದ ಬಾವುಟ? ಐ ಗೆಸ್ ಇಲ್ಲಿ ಸ್ವಲ್ಪ ದಪ್ಪ ಆಯ್ತು ಅನ್ಸುತ್ತೆ. ಸ್ವಲ್ಪ ತೆಳು ಮಾಡುವ. ಅದು ಸ್ವಲ್ಪ ಬೆಟರ್ ಆಯ್ತಾ ಅಂತ. ಲೆಟ್ಸ್ ಗೋ. ಸ್ವಲ್ಪ ಸರಿ ಆಯ್ತು. ಐ ಪ್ರತಿ ಸರ್ತಿ ಇದಕ್ಕಿಂತ ಚಂದ ಆಗ್ತದೆ. ಅದು ಹಾಗೆ ಅಲ್ವಾ, ಏನಾದ್ರೂ ಸ್ಪೆಷಲ್ ಆಗಿ ಮಾಡ್ಬೇಕು ಅಂತ ಹೋದಾಗ ಅದು ಚೆನ್ನಾಗಾಗೋದು. ಕಾಯಿಸುವ ಪ್ರೋಗ್ರಾಮ್. ಇವಾಗ ಚಪಾತಿ ಹಾಕೋಣ. ಮೊದ್ಲೆಲ್ಲ ನಾನು ಫಸ್ಟ್ ಮಾಡಿದ ಚಪಾತಿ ಆಗ್ಲಿ ದೋಸೆ ಆಗ್ಲಿ ಏನು ತಿಂತಿರ್ಲಿಲ್ಲ ಮನೆಯಲ್ಲಿ. ಇವಾಗ ನಾನೇ ಮಾಡೋದಲ್ಲ, ಅದ್ ನಾನೇ ತಿಂತೇನೆ. ಫಸ್ಟ್ ಇದು ನನ್ಗೇನೆ, ಯಾಕೆ ಸ್ಟ್ರೀಮಿಂಗ್ ಮಾಡಬಾರ್ದು ಅಂತ ಹೀಗೆ ಚೆನ್ನಾಗಿ ಹೊರಟು ಅಡಿಗೆ ಮಾಡೋದು. ಇಷ್ಟ ಆಯ್ತು ಅನ್ಸುತ್ತೆ. ರಟ್ಟು ತರ ಆಯ್ತು. ಕಮ್ಮಿ ಇಡ್ಬೇಕು ಹೌದಾ? ಪರವಾಗಿಲ್ಲ.
ಇಲ್ಲಪ್ಪ. ಇವಾಗ ನನ್ನ ಸ್ಟಫಿಂಗ್ ಹಾಕುವ ಅದಾ. ಇವಾಗ ಸ್ಟಫಿಂಗ್ ಹಾಕುವ. ಇಷ್ಟ ಆಯ್ತು. ಬಟ್ ಇಷ್ಟು ಸ್ಟಫಿಂಗ್ ಹಾಕಿದ್ರೆ ಚೆನ್ನಾಗಿ ಕಾಣ್ಬೋದಾ? ಆಯ್ತು, ಚೆನ್ನಾಗಿ ಕಾಣ್ಬೋದಾ ಅಂತ ಹೇಳ್ತೇನೆ. ಚೆನ್ನಾಗಿ ಆಗ್ಬೋದಾ? ವಾಟ್ ಇಫ್ ಕೆಡದಾದ್ರೆ? ಓಹ್ ಲೆಟ್ಸ್ ಗೋ. ಆಯ್ತು, ಇವಾಗ ನೆಕ್ಸ್ಟ್ ಪಾರ್ಟ್ ಜಸ್ಟ್ ಇದನ್ನ ಕಾವಲಿ ಮೇಲೆ ಇಡೋದು. ಬಿಸಿ ಇದೆ. ನಾಯಿಸ ತಿನ್ಲಿಕ್ಕಿಲ್ವಾ ಅಂತ ನಾನೇ ಹಾಗ ಚೆನ್ನಾಗಾಗುತ್ತೆ. ಹಾಗೆ ಹೇಳ್ಬಾರ್ದಂತೆ ಫಸ್ಟಿಗೆ ತಿನ್ನೋದಕ್ಕಿಂತ ಮುಂಚೆ. ಸಾಕು ಅನ್ಸುತ್ತೆ. ಏನೋ ಮಿಕ್ಸ್ ಮಾಡೋದು ಬೇಡ ಕಾಣ್ಬೇಕು. ಕ್ರಿಸ್ಪಿ ಆಗಿ ಬರ್ತದೆ ಇಲ್ಲಿ ಫುಲ್. ಹೇಗೆ ನಾನು ನಿಜ ಪ್ರಾಮಿಸ್ ಮಾಡಿ ಹೇಳ್ತಿದ್ದೇನೆ, ಲಾಸ್ಟ್ ಟೈಮ್ ಚೆನ್ನಾಗಾಗಿತ್ತು. ನಾನು ಅದಕ್ಕೆ ಟ್ರೈ ಮಾಡಿದ್ದು. ಏನಿದು? ಸಾಕು. ಚೆನ್ನಾಗಾಯ್ತು ನೋಡಿ. ಅದು ನೋಡಿ ಸ್ಟಫಿಂಗ್ಸ್ ಎಲ್ಲ. ಅಂದ್ರೆ ಏನೋ ಆಯ್ತು. ಹೇಳ್ತಿಲ್ಲ. ಯಾಕೋ ತಿನ್ನುವಾಗ ಅನ್ನಿಸ್ತಿಲ್ಲ. This is nice. ಚೆನ್ನಾಗಾಯ್ತು. ಯಾಕೆ ಚೆನ್ನಾಗಾಗಿಲ್ಲ ಅನ್ಬಾರ್ದು, ಅನ್ಬೇಕು. ಚೆನ್ನಾಗಾಯ್ತು ಅಂದ್ರೆ ಇದು ತಿನ್ನುವಾಗ ಚೆನ್ನಾಗಾಗ್ಬೇಕು. ಸರ್ವಿಂಗ್ ಮಾಡುವ ಈಗ. ಬಿಸಿ ಚಪಾತಿ ಟಾಕೋಸ್ ಮಾಡಲಿಕ್ಕೆ ಅಂಡ್ ಮಾಡುವ ವಿಧಾನವನ್ನು ವಿತ್ ಫಿಟ್ ಸ್ಟ್ರೀಮಿಂಗ್ ಅಲ್ಲಿ ನೋಡಿ. Let's take the third bite. ಗಲೀಜಾಗಿ ತಿಂತಿದ್ದೀರಾ ಅಂತ. ನನ್ನ ತಟ್ಟೆ ನನ್ನಿಷ್ಟ, ನನ್ನ ಫುಡ್ಡು ನನ್ನಿಷ್ಟ. ನಾನು ಹೇಗಾದ್ರೂ ತಿಂತೀನಿ. Let's go third bite. Let's finish this. Come on. I told you.
ಸಜಾ ಖಾರ ಖಾರದ ಪುಡಿ ಹಾಕಿದೆ ಅನ್ಸುತ್ತೆ.